ಎಲ್ರಿಗೂ ನಮಸ್ಕಾರ. ನಿತ್ಯ ನೂತನ ಯೂಟ್ಯೂಬ್ ಚಾನೆಲ್ ಎಲ್ಲ ವೀಕ್ಷಕರಿಗೆ ನಮ್ಮ ತೋಟಕ್ಕೆ ಸ್ವಾಗತ. ಇವತ್ತು ಸರ್ ನಮ್ಮ ತೋಟಕ್ಕೆ ಬಂದು ಈ ನಮ್ಮ ಫಾರ್ಮ್ ಹೌಸ್ ಒಂದು ಚೆನ್ನಾಗಿ ಮಾಡಿದರೆ ಅತಿ ಒಳ್ಳೆ ಬಜೆಟ್ನಾಗ ವಿಡಿಯೋ ಮಾಡ್ಕೊಳ್ಳು ಅಂತಂದರು. ಅದಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತೀನಿ. ನಾವು ಈ ಫಾರ್ಮ್ ಹೌಸ್ ನಿರ್ಮಾಣ ಮಾಡಿ ಒಂದು 2 ವರ್ಷ ಆಯಿತು. ಎಲ್ರಿಗೂ ಒಂದು ಆಸೆ ಇರ್ತೈತಿ. ಅದೇನಪ್ಪ ಅಂದ್ರೆ ತಮ್ಮ ತೋಟದೊಳಗೆ ಒಂದು ಚಿಕ್ಕದಾಗಿ ತಮ್ಮ ಆಸೆಗೆ ತಕ್ಕ ಒಂದು ಮನೆ ಇರಲಿ ಅಂತ ಆಸೆ ಇರುತ್ತೆ. ಅದ್ರ ತಕ್ಕ ನಮಗೂ ಒಂದು ಆಸೆಯನ್ನು ಇತ್ತು ಹಿಂದೆ. ಅದ್ರ ತಕ್ಕ ನಾವೊಂದು ಮನೆ ಮಾಡ್ಕೊಂಡಿವಿ. ಅದನ್ನ ಸರ್ ಎಲ್ಲರಿಗೂ ತೋರಿಸೋಣ ಅಂತ ಒಂದು ಆಸೆ ಪಟ್ಟಾಗ ನಾವೊಂದು ವಿಡಿಯೋ ಮಾಡ್ಬೇಕಂತ ನಿರ್ಧಾರ ಮಾಡಿ ಸರ್ ಇಚ್ಛೆಗೆ ತಕ್ಕ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಬರ್ರಿ ಸರ್, ಒಳಗೆ ಬರ್ರಿ. ಹೊಲ ಅಂದ್ರನ ಆಕ್ಚುಲಿ ಖುಷಿ ಕೊಡುವಂತ ಜಾಗ. ಆ ಹೊಲದೊಳಗ ನಮ್ಮ ಅವಶ್ಯಕತೆಗೆ ತಕ್ಕಂಗ ನಾವು ಮೊನ್ನೆ ಒಂದು ಚಿಕ್ಕ ಮನೆ ನಿರ್ಮಾಣ ಮಾಡೀವಿ. ಅಲ್ಲಿ ದೊಡ್ಡದಾಗಿ ಮನೆ ಕಟ್ಬೇಕಂತ ಏನೋ ಅವಶ್ಯಕತೆ ಇಲ್ಲ. ನಮ್ಗೆ ಏನ್ ನೀಡ್ ಇರುತ್ತೆ, ಆಮೇಲೆ ನಾವು ಹೊರಗೆ ಕಷ್ಟಪಟ್ಟು ಕೆಲಸ ಮಾಡಿ ಬಂದಾಗ, ಊರೊಳಗೆ ಬೇಸರಾಗಿ ಬಂದಾಗ, ಫ್ಯಾಮಿಲಿ ಜೊತೆ ಬಂದಿದ್ದಾಗ ನಮ್ಗೆ ಏನ್ ರಿಕ್ವೈರ್ಮೆಂಟ್ ತಕ್ಕ ಏನೇನ್ ಮಾಡ್ಬೇಕು ಅದ್ರ ತಕ್ಕ ಒಂದು ಹಾಲು, ಒಂದು ಬೆಡ್ರೂಮ್, ಒಂದು ಕಿಚನ್ ಮಾಡ್ಕೊಂಡಿವಿ. ಆ ಮನೆ ನಿಮ್ಗೆ ತೋರ್ಸಕ್ ಇಷ್ಟಪಡ್ತೀನಿ. ಫಸ್ಟಿಗೆ ಬಂದ ತಕ್ಷಣ ಎಂಟ್ರೆನ್ಸ್ ಒಂದು ಹಾಲ್ ಮಾಡೀವಿ. ಈ ಹಾಲ್ ಒಳಗ ಫ್ರಂಟ್ ವಾಲ್ನಾಗ ಒಂದು ಟಿವಿ ಯೂನಿಟ್ ಮಾಡ್ಕೊಂಡಿವಿ. ಬಂದಾಗ ಸ್ವಲ್ಪ ಬೇಜಾರ್ ಗೀಜಾರ್ ಆದ್ರೆ ರಿಲ್ಯಾಕ್ಸೇಷನ್ ಒಂದು ಮೂವಿ ಹಾಕೊಂಡು ನೋಡಿದ್ರೆ ಆಯ್ತು, ಫ್ಯಾಮಿಲಿ ಆಯ್ತು, ಫ್ರೆಂಡ್ಸ್ ಜೊತೆ. ಆಮೇಲೆ ಬುಕ್ಸ್ ಎಲ್ಲ ಇಡೋದಕ್ಕೆ ಒಂದು ಕ್ಯಾಬಿನ್ ಮಾಡ್ಕೊಂಡಿವಿ ಅಲ್ಲಿ. ನೆಕ್ಸ್ಟ್ ಈ ಫರ್ನಿಚರ್ ಎಲ್ಲ ಬಂದಾಗ ಕುತ್ಕೊಳ್ಳೋದಕ್ಕೆ ಸ್ವಲ್ಪ ಯಾರಾದ್ರೂ ಬಂದ್ರೆ ಆರಾಮಾಗಿ ಕುತ್ಕೊಂಡು ಹೋಗೋದಕ್ಕೆ ಒಂದು ಫರ್ನಿಚರ್ ವ್ಯವಸ್ಥೆ ಮಾಡ್ಕೊಂಡಿವಿ. ಆಮೇಲೆ ನೆಕ್ಸ್ಟ್ ಒಂದು ಬೆಡ್ರೂಮ್ ಮಾಡಿದೀವಿ. ನಾವು ಯಾರು ಫ್ಯಾಮಿಲಿ ಬಂದ್ರೆ ನೆಮ್ಮದಿಯಾಗಿ ಇರೋದಕ್ಕೆ ಒಂದು ಬೆಡ್ರೂಮ್ ಮಾಡ್ಕೊಂಡಿವಿ. ಬೆಡ್ರೂಮ್ ನೋಡೋಣ ಅಂತ ಬರ್ರಿ. ಅಷ್ಟ ಚಿಕ್ಕದಾಗಿ ಒಂದು ಬೆಡ್ರೂಮ್ ಮಾಡ್ಕೊಂಡಿವಿ, ಬಂದಾಗ ನೆಮ್ಮದಿಯಾಗಿದ್ದು ಹೋಗೋದಕ್ಕೆ. ಒಂದು ಚಿಕ್ಕದಾಗಿ ಅಲ್ಮಾರ ಮಾಡ್ಕೊಂಡಿವಿ ಅಲ್ಲಿ ಮೂಲಿ ಒಳಗ. ಒಂದು ಹಾಲು ಬೆಡ್ರೂಮ್ ಆದ ತಕ್ಷಣ ಒಂದು ಸ್ಮಾಲ್ ಕಿಚನ್ ಏರಿಯಾ ಮಾಡ್ಕೊಂಡಿವಿ. ಬಂದಾಗ ಫ್ಯಾಮಿಲಿ ಎಲ್ಲ ಸೇರಿ ಅಡಿಗೆ ಮಾಡ್ಕೊಂಡು ತಿಂದು ಹೋದ್ರೆ ಆಯ್ತು. ಎಲ್ಲ ವ್ಯವಸ್ಥಿತವಾಗಿ ಒಂದು ಚಿಕ್ಕದಾಗಿ ಬೆಡ್ರೂಮ್ ಕಿಚನ್ ಒಂದು ಮಾಡ್ಕೊಂಡಿದೀವಿ. ಮನಿ ನೋಡಕ್ ಸ್ಟೈಲಿಶ್ ಅನ್ಸಿದ್ರು ನಮ್ಮ ನೀಡ್ ತಕ್ಕ ರಿಕ್ವೈರ್ಮೆಂಟ್ ತಕ್ಕ ಮನಿ ಮಾಡ್ಕೊಂಡಿವಿ. ಸ್ಮಾಲ್ ಆಗಿ ಒಂದು ಹಾಲ್, ಕಿಚನ್, ಬೆಡ್ರೂಮ್ ಜೊತೆ ಔಟ್ಸೈಡ್ ಅಟ್ಯಾಚ್ ಟಾಯ್ಲೆಟ್ ಅಂಡ್ ಬಾತ್ರೂಮ್ ಮಾಡಿವಿ. ಈ ಮನಿ ಸೈಜ್ ಏನಪ್ಪಾ ಅಂತಂದ್ರೆ 25x32 ಏರಿಯಾನಾಗ ಮಾಡಿವಿ. ಉದ್ದ 32 ಐತಿ, ಅಗಲ 25 ಐತಿ. ಆಮೇಲೆ ನಮ್ಮ ಅನುಕೂಲಕ್ಕೆ ತಕ್ಕ ಒಂದು ಗಾರ್ಡನ್ ಮಾಡ್ಕೊಂಡಿವಿ ಚಿಕ್ಕದಾಗಿ. ಅದು ಓನ್ ಆಗಿ ಎಲ್ಲ ಪ್ಲಾಂಟ್ಸ್ ತಗೊಂಡ್ಬಂದು ಅದನ್ನ ತೋರಿಸ್ತೀನಿ ಬರ್ರಿ. ಇದು ಗಾರ್ಡನ್ ಏರಿಯಾ. ಇದು 20x15 ಐತಿ, ಹಿಂಗ ಉದ್ದ ಆಗಲ್ಲ ಇಲ್ಲಿ ಈ ಕಡೆಯಿಂದ. ಆಮೇಲೆ ಇವನ್ನ ಪೇವರ್ಸ್ ಪರಿಸಿ ಹಾಕೊಂಡಿವಿ. ಬಂದಾಗ ಒಂದ್ ಸ್ವಲ್ಪ ನೀಟಾಗಿ ಅನಿಸ್ಲಿ, ಎಲ್ಲರೂ ಶಿಸ್ತಾಗಿ ಕಾಣಿಸ್ಲಿ ಅಂತೇಳಿ. ಈ ಮನಿ ಕಟ್ಟುವಾಗ ನಮ್ಗ ಸಾಕಷ್ಟು ವಿಚಾರಗಳು ತಲೆಯೊಳಗೆ ಬಂದವು. ಅದನ್ನೇನು ಇಟ್ಟಂಗಿಲೇ ಕಟ್ಟುದು ಅಥವಾ ಏನ್ ಶೆರಾಕಲ್ ಅಂತ ಬರ್ತಲ್ಲ ಅದ್ರಲ್ಲೇ ಕಟ್ಟುದು ಅಥವಾ ವಾಲ್ ಪ್ಯಾನಲ್ಸ್ಲೇ ಕಟ್ಟಬೇಕು ಅಂತ. ಅವಾಗ ನನಗೊಂದು ಆನ್ಲೈನ್ ಒಳಗೆ ಒಂದು ಪ್ಲಾನ್ ಸಿಗ್ತತಿ. ಆ ಪ್ಲಾನ್ ಏನಪ್ಪಾ ಅಂದ್ರ ಬಿರ್ಲಾ ಏರೋಕಾನ್ ಅಂತೇಳಿ ವಾಲ್ ಪ್ಯಾನಲ್ಸ್ ಬರ್ತಾವು. ಅವನ್ ನೀವು ಮುಂದ್ ಫ್ಯೂಚರ್ನಾಗ ಮನಿ ನಮ್ಗೆ ಈ ಜಾಗನಾಗ ಬೇಡಪ್ಪ ಅಂದ್ರು ಇನ್ನೊಂದ್ ಜಾಗನಾಗ ಶಿಫ್ಟ್ ಮಾಡ್ಕೋಬಹುದು. ಆ ತರ ಒಂದು ವಾಲ್ ಈ ಮನಿ ನಾವು ರೆಡಿ ಮಾಡ್ಕೊಂಡಿವಿ. ಆ ವಾಲ್ ಪ್ಯಾನಲ್ ಹೆಂಗ್ ಫಿಕ್ಸ್ ಮಾಡ್ತಾರಂದ್ರ ಇಂಟರ್ಲಾಕಿಂಗ್ ಸಿಸ್ಟಮ್ಲೆ ಫಿಕ್ಸ್ ಮಾಡಿರ್ತಾರ. ನೀವು ಬೇಡಪ್ಪ ಅಂದ್ರೆ ಫ್ಯೂಚರ್ ಈ ಮನಿ ಬೇರೆ ಜಾಗದಾಗೂ ಶಿಫ್ಟ್ ಮಾಡ್ಕೋಬಹುದು. ಒಂದು 20% ಲಾಸ್ನಾಗ ನಿಮಗ್ ಮನಿ ಮತ್ತೊಂದ್ ಜಾಗಕ್ಕೆ ಶಿಫ್ಟ್ ಆಗ್ತೈತಿ. ಈ ಮನಿ ಕಟ್ಟಾಗ ನಮಗೊಂದ ಬರೀ ಕಟ್ಟಡಕ್ಕ ಒಂದು 6 ಲಕ್ಷ ತನಕ ಬಂದೈತಿ. ಇಂಟೀರಿಯರ್ ಏನೈತಿ ನಮಗ ನೀಡ್ ಐತಿ ಅಂತ ಹೇಳಿ ನಾವು ಸ್ವಲ್ಪ ಎಕ್ಸ್ಟ್ರಾ ಕಾಸ್ಟ್ ಮಾಡಿದ್ವಿ. ಅದೊಂದೊಂದು 2 ಲಕ್ಷ ತನಕ ಬಂದೈತಿ. ಸೊ ನಿಮ್ಗೆ ಮ್ಯಾಕ್ಸಿಮಮ್ ಒಂದು 7 ರಿಂದ 8 ಲಕ್ಷದಾಗ ಈ ಮನಿ ನೀವು ಒಂದ್ ಸ್ವಲ್ಪ ಸ್ಟೈಲಿಶ್ ಆಗಿ ಆರಾಮಾಗಿ ಮಾಡ್ಕೋಬಹುದು. ಇಂಟೀರಿಯರ್ ನಮ್ಗೆ ಐ ಕ್ಲಾಸ್ ಬೇಡಪ್ಪ ಅಂದ್ರೆ ನಿಮ್ಮ ಅನುಕೂಲಕ್ಕೆ ತಕ್ಕಂಗ ಒಂದ್ 5 ರಿಂದ 6 ಲಕ್ಷದಾಗೂ ಈ ಮನೆ ನಿರ್ಮಾಣ ಮಾಡ್ಕೋಬಹುದು. ಕಟ್ಟುವಾಗ ನಮ್ಗ ಕೆಲವೊಂದಿಷ್ಟು ಐಡಿಯಾ ತಲೆಯಾಗ ಬಂದವು. ಎಲ್ಲಾರು ಕಟ್ಟುತ್ತಾರ, ನಾರ್ಮಲ್ ಆಗಿ ಕಟ್ಟಿದ್ರ ಸ್ವಲ್ಪ ಅಟ್ರಾಕ್ಟಿವ್ನು ಅನ್ಸಂಗಿಲ್ಲ, ಆಮೇಲೆ ನಾರ್ಮಲ್ ಹೌಸ್ ಅನಿಸ್ತತಿ. ಅದಕ್ಕ ಈ ಮನಿ ಮಾಡುವಾಗ ಒಂದ್ ಐಡಿಯಾ ತಲೆಯಾಗ ಬಂತ ನಂಗ. ಈ ಮನೆ ರೋಡಿಗೆ ಅಂಟ್ಕೊಂಡಿರೋದ್ರಿಂದ ನಾಳೆ ನಾವು ಭವಿಷ್ಯದಾಗ ರೋಡಿಗೆ ಹಚ್ಚಿ ಯಾವುದೇ ಕಮರ್ಷಿಯಲ್ ಏನೋ ಒಂದು ಉದ್ಯೋಗ ಮಾಡ್ಬೇಕಪ್ಪ ಅಂದಿವ್ ಅಂದ್ರು ಈ ಮನೆ ನಾವು ಹಿಂದ್ಗಡೆ ಶಿಫ್ಟ್ ಮಾಡ್ಬೇಕಾಗಿ ಬರುತ್ತೆ. ಅದಕ್ಕಾಗಿ ಇದನ್ನ ಬಿರ್ಲಾ ಏರೋಕಾನ್ ವಾಲ್ ಪ್ಯಾನಲ್ಸ್ ನಾಗ ರೆಡಿ ಮಾಡ್ಕೊಂಡಿವಿ. ಈ ವಾಲ್ ಪ್ಯಾನಲ್ ಇನ್ನೊಂದ್ ಸ್ಪೆಷಾಲಿಟಿ ಏನಪ್ಪಾ ಅಂದ್ರ ನಾಳೆ ನಮ್ಗೆ ಈ ಮನಿ ಇನ್ನೊಂದ್ ಜಾಗಕ್ಕೆ ಶಿಫ್ಟ್ ಮಾಡ್ಬೇಕಂದ್ರು ಇಂಟರ್ಲಾಕಿಂಗ್ ಸಿಸ್ಟಮ್ ಇರ್ತಾವ ವಾಲ್ ನಡ್ಬರ್ಕ. ಆ ಇಂಟರ್ಲಾಕಿಂಗ್ ಸಿಸ್ಟಮ್ ಇಂದ ನಾವು ಮತ್ತೆ ಗೋಡೆ ಫಿಕ್ಸ್ ಮಾಡಿರೋ ಗೋಡೆ ತೆಗೆದು ಮತ್ತೆ ಇನ್ನೊಂದ್ ಜಾಗದಾಗ ಮನೆಯನ್ನು ಶಿಫ್ಟ್ ಮಾಡ್ಕೋಬಹುದು ಇದನ್ನ. ಆಮೇಲೆ ರೂಫಿಂಗ್ ಸ್ಪೆಷಾಲಿಟಿ ಏನಪ್ಪಾ ಅಂದ್ರ ಈ ರೂಫಿಂಗ್ ಶೀಟ್ಸ್ ಏನಿದಾವು ಈ ಏರಿಯಾದಾಗ ಕಾಡಾಗಿರೋದ್ರಿಂದ ಮಂಗ್ಯಾಗಳು ಕಾಡ್ ಸ್ವಲ್ಪ ಐತಿ. ಅದಕ್ಕಾಗಿ ನಾವು ಫ್ಲೆಕ್ಸಿಬಲ್ ರೂಫಿಂಗ್ ಶೀಟ್ ಯೂಸ್ ಮಾಡಿವಿ, ಫೈಬರ್ದ. ಈ ರೂಫಿಂಗ್ ಶೀಟ್ಸ್ ಹೆಂಗಪ್ಪ ಅಂದ್ರೆ ಟ್ರಕ್ ಇದ್ರ ಮೇಲೆ ಹಾಸಿ ಹೋದ್ರು
ಅದ ರೀಪೊಸಿಷನ್ ತಗೋತೈತಿ. ಆಮೇಲೆ ಹೀಟ್ ಸ್ವಲ್ಪ ಕಡಿಮೆ ಆಗ್ತೈತಿ, ಹೀಟ್ ಪ್ರೂಫ್ ಅದಾವು. ಆಮೇಲೆ 10 ವರ್ಷ ವಾರಂಟಿ ಸಿಗ್ತಾವು. ಈ ಮಟೀರಿಯಲ್ ನ ಆನ್ಲೈನ್ ದಾಗ ಸರ್ಚ್ ಮಾಡ್ಬೇಕಾದ್ರೆ ಇದು ಜಮಖಂಡಿ ನೌಕಾರ ಎಂಟರ್ಪ್ರೈಸಸ್ ಅವ್ರ ಹತ್ರ ಅವೈಲೇಬಲ್ ಇತ್ತು ನಮ್ಗ. ಅವ್ರ ನಂಬರ್ ತಕೊಂಡು ಆನ್ಲೈನ್ ದಾಗ ಅವ್ರನ್ನ ವಿಸಿಟ್ ಮಾಡಿದಾಗ ಅವ್ರ ಅಂಗಡಿ ಒಳಗೆ ಈ ತರ ಮನೆಯಿಂದ ಈ ತರ ವಾಲಿಂದ ಯಾವ ತರ ಮನೆ ಕಮರ್ಷಿಯಲ್ ಏನೇನ್ ಮಾಡ್ಕೋಬಹುದು ಅಂತ ಹೇಳಿ ನಮಗೊಂದು ಎಕ್ಸಾಂಪಲ್ ಆಗಿ ಅವ್ರ ಆಫೀಸ್ ರೂಮ್ ತೋರಿಸಿದ್ರು. ಸೊ ಅವ್ರಿಗೆ ನಾವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಯಾವ ತರ ನಮ್ ರಿಕ್ವೈರ್ಮೆಂಟ್ ಐತಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದಾಗ ಅವರು ಫ್ಯಾಬ್ರಿಕೇಶನ್ ನೀವು ಮಾಡಿಸ್ಕೊಡ್ಬೇಕು, ನಾವು ವಾಲ್ದು ಮತ್ತು ರೂಫಿಂಗ್ ಎಲ್ಲ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಅದ್ರ ತಕ್ಕ ನಾವು ಫ್ಯಾಬ್ರಿಕೇಶನ್ ಮುದೋಳವ್ರು ಒಬ್ಬರ ಕಡೆ ಮಾಡಿಸಿದೀವಿ. ಏನೇನ್ ನೀಡ್ ಐತಿ ಅವ್ರು ಅಜಿತ್ ಅವ್ರು ಹೇಳಿದ ಪ್ರಕಾರ, ನೌಕಾರ ಎಂಟರ್ಪ್ರೈಸ್ ಅವ್ರು ಹೇಳಿದ ಪ್ರಕಾರ. ಅದಾದ ತಕ್ಷಣ ಒಂದು ಪ್ಲಿಂತ್ ಮಾಡ್ಕೊಂಡಿವಿ. ಇದಕ್ಕೆ 3 ಫೂಟ್ದ ಪ್ಲಿಂತ್ ರೆಡಿ ಆದ ತಕ್ಷಣ ಫ್ಯಾಬ್ರಿಕೇಶನ್ ದವರು ಅವರು ಕೋಆರ್ಡಿನೇಷನ್ ದಾಗ ಮಾಡ್ಕೊಂಡ್ರು. ನೆಕ್ಸ್ಟ್ ವಾಲ್ ಬಂದ ತಕ್ಷಣ ಅವ್ರ ನೌಕಾರ ಎಂಟರ್ಪ್ರೈಸ್ ಅವ್ರು ಬಂದು ವಾಲ್ದೆಲ್ಲ ಕೆಲಸ ಮುಗಿಸಿ ಮತ್ತು ರೂಫಿಂಗ್ ಮುಗಿಸ್ಕೊಟ್ರು. ಅದಾದ್ಮೇಲೆ ನೆಕ್ಸ್ಟ್ ವಾಲ್ಕೇರ್ ಎಲ್ಲ ಮಾಡಿಸಿ ನಾರ್ಮಲ್ ಈ ವಾಲ್ನಾಗ ಇದ್ರು ನಮಗ್ ಮನೆ ಒಂದು ನಾರ್ಮಲ್ ಲುಕ್ ಬರುವಂಗ, ಇಟ್ಟಂಗಿಂದಾನ ಕಟ್ಟ್ಯಾರ ಅನ್ನುವಂಗ ಲುಕ್ ಬರುವಂಗ ನಾವ್ ಅದ್ರ ತಕ್ಕ ಪ್ಲಾನ್ ಮಾಡ್ಕೊಂಡು ರೆಡಿ ಮಾಡಿದ್ವಿ. ನೆಕ್ಸ್ಟ್ ಮನೆ ಎಲ್ಲ ಆದ ತಕ್ಷಣ ಒಂದ್ ಗಾರ್ಡನ್ ಇರ್ಲಿ ಅಂತ ಹೇಳಿ ಮನೆ ಅಷ್ಟ ಲುಕ್ ಅನಿಸ್ಲಿಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಮುಂದೊಂದ್ ಗಾರ್ಡನ್ ಇದ್ರ ನಾವು ಮನೆಗೆ ಒಂದು ಕಳೆ ಬರ್ತದೆ ಅಂತ ಹೇಳಿ ನಮ್ ಓನ್ ಪ್ಲಾನ್ ನಾಗ ಒಂದ್ ಚಿಕ್ಕದಾಗಿ ಗಾರ್ಡನ್ ಮಾಡಿದೀವಿ. ಇದೆಲ್ಲಾ ಪ್ಲಾನ್ಸ್ ಬಾಗಲಕೋಟೆ ಕೃಷಿ ಇಲಾಖೆ ಒಳಗೆ ತಂದು ನಾನೇ ಓನ್ ಆಗಿ ಸೆಲೆಕ್ಟ್ ಮಾಡ್ಕೊಂಡು ಗಾರ್ಡನ್ ಪ್ಲಾನ್ ಒಂದು ನೋಟ್ಬುಕ್ ನ ರೆಡಿ ಮಾಡ್ಕೊಂಡು ನನ್ನ ಐಡಿಯಾ ತಕ್ಕ ಒಂದು ಗಾರ್ಡನ್ ರೆಡಿ ಮಾಡಿದೆ. ಈ ಗಾರ್ಡನ್ ಆದ ತಕ್ಷಣ ಇನ್ನೂ ನಮ್ಗೆ ಹೆಚ್ಚಿಗೆ ವಿಸಿಟರ್ಸ್ ಬಂದ್ರು. ಆಮೇಲೆ ಚೆನ್ನಾಗೈತೆ ಅಂತ ಹೇಳಿ ಹೇಳಕತ್ರು. ಒಂದ್ ಮನೆಗೆ ಬೆಡ್ರೂಮ್ ಕಿಚನ್ ಹಾಲ್ ಎಷ್ಟು ಇಂಪಾರ್ಟೆಂಟ್ ಇರ್ತಾವು ಅದಕ್ಕಿಂತ ಹೆಚ್ಚು ಇಂಪಾರ್ಟೆಂಟ್ ಒಂದು ಸಿಟ್ಔಟ್ ಏರಿಯಾನು ಇರ್ತೈತಿ. ಅದಕ್ಕಾಗಿ ನಾವು ಕೆಲವೊಂದಿಷ್ಟು ಏರಿಯಾ ಮೀಸಲಿಟ್ಕೊಂಡ ಒಂದ್ ಸಿಟ್ಔಟ್ ಏರಿಯಾ ಆಯ್ಕೆ ಮಾಡ್ಕೊಂಡು ಇದನ್ನ ಮಾಡಿವಿ. ನಾವು ಬಂದ್ ಕುಂತಾಗ ಒಂದು ಫ್ರೆಶ್ ಏರ್ ನಾವು ಬ್ರೀತ್ ಮಾಡ್ಬೇಕಪ್ಪ ಅಂತಂದ್ರ, ಆಮೇಲೆ ಫ್ರೆಂಡ್ಸ್ ಜೊತೆ ಕುಂತ ಟೈಮ್ ಸ್ಪೆಂಡ್ ಮಾಡ್ಬೇಕಂದ್ರ, ಫ್ಯಾಮಿಲಿ ಎಲ್ಲ ಕುತ್ಕೋಬೇಕಂದ್ರ ಒಂದು ಸಿಟ್ಔಟ್ ಏರಿಯಾ ಮಾಡ್ಕೊಂಡಿವಿ. ಮನಿಗ್ ಬಂದವ್ರ ಎಲ್ಲಾರು ಮನಿ ಎಷ್ಟು ಇಷ್ಟ ಪಡ್ತಾರೋ ಅಷ್ಟೇ ನಮ್ಮ ಸಿಟ್ಔಟ್ ಏರಿಯಾನು ಇಷ್ಟಪಟ್ಟು ಹೋಗ್ತಾರು. ಅದ್ರ ತಕ್ಕ ಈ ತರ ಸಿಟ್ಔಟ್ ಏರಿಯಾ ಮಾಡಿ ಒಂದು ಹ್ಯಾಂಗಿಂಗ್ ಚೇರ್ ಹಾಕೊಂಡಿವಿ. ಅದ್ರ ಕೆಳಗಡೆ ಒಂದು ವುಡನ್ ಟೆಕ್ಸ್ಚರ್ ಇರುವಂತ ವಿಟ್ರಿಫೈಡ್ ಟೈಲ್ಸ್ ಅನ್ನ ಆಯ್ಕೆ ಮಾಡ್ಕೊಂಡಿವಿ. ನೆಕ್ಸ್ಟ್ ಮನೆ ಒಳಗಡೆ ಟಾಯ್ಲೆಟ್ ಬಾತ್ರೂಮ್ ಇದ್ರ ಸರಿ ಅನ್ಸುದಿಲ್ಲ ಅಂತ ಹೇಳಿ ಅದನ್ನ ಹೊರಗಡೆ ಕೊಟ್ಕೊಂಡಿವಿ. ಅದನ್ನ ನಿಂಗೆ ತೋರಿಸ್ತೀನಿ ಬರ್ರಿ. ಹೊರಗಡೆ ಅಕ್ಸೆಸ್ ಇರುವಂಗ ಒಂದ್ ಟಾಯ್ಲೆಟ್ ಮತ್ತು ಬಾತ್ರೂಮ್ ಅಟ್ಯಾಚ್ಡ್ ಹೊರಗಡೆ ಮಾಡ್ಕೊಂಡಿವಿ. ನಮ್ಗ ಮುಂದ ಕೆಲವೊಂದ್ ಟೈಮ್ ಒಬ್ರೆ ನಾವು ಚೇರ್ಗಿರ್ ಹಾಕೊಂಡ್ ಕುಂದ್ರಾಕ ಅನುಕೂಲ ಆಗುವಂಗುನು ಮುಂದೊಂದ್ ಸ್ವಲ್ಪ ಏರಿಯಾ ಮಾಡ್ಕೊಂಡಿವಿ. ಅದ್ರ ನೆಕ್ಸ್ಟ್ ಗಾರ್ಡನ್ ಐತಿ ಕೆಳಗಡೆ. ಸ್ವಲ್ಪ ಫ್ರೆಶ್ ಏರ್ ಒಬ್ಬೊಬ್ರೆ ಕುಂತ ಆರಾಮಾಗಿ ನೆಮ್ಮದಿಯ ಫೋನ್ ಮಾತಾಡ್ಕೊಂತ ರಿಲ್ಯಾಕ್ಸೇಷನ್ ಮಾಡ್ಕೋಬೇಕಪ್ಪ ಅಂತ ಅನುಕೂಲ ಆಗಕ್ಕೂ ನಾವ್ ಈ ತರ ಸ್ವಲ್ಪ ಜಾಗ ಬಿಟ್ಟಿವಿ ಎದುರುಗಡೆ. ಈಗಿನ ಕಾಲದೊಳಗ ಒಂದ್ ಪತ್ರ ಶೆಡ್ ರೆಡಿ ಮಾಡ್ಬೇಕಂದ್ರು 1.5 ರಿಂದ 2 ಲಕ್ಷ ತನಕ ಆಲ್ಮೋಸ್ಟ್ ಈ ಸೈಜ್ ನ ಮಾಡ್ಬೇಕಂದ್ರೆ ಹೋಗುತ್ತೆ. ಅದಕ್ಕ ನೀವು ನಿಮ್ ಅನುಕೂಲಕ್ಕೆ ತಕ್ಕ ವೆಲ್ ಲುಕಿಂಗ್ ಒಂದ್ ಒಳ್ಳೆ ಮನೆ ನಿರ್ಮಾಣ ಮಾಡ್ಕೋಬೇಕಪ್ಪ ಅಂದ್ರೆ ಇನ್ನೊಂದ್ 2 ಲಕ್ಷ ಹಾಕಿದ್ರೆ ಈ ತರ ಮನೆಯನ್ನು ನೀವು ನಿರ್ಮಾಣ ಮಾಡ್ಕೋಬಹುದು. ಅದಕ್ಕ ನಾವ್ ಇಲ್ಲಿ ಇದ್ದ ಅನುಭವದ ಮೇಲೆ ನಮಗ್ ಅನ್ಸಿರೋ ಕಂಫರ್ಟಬಿಲಿಟಿ ಮ್ಯಾಗ ನಿಮ್ಗೆ ಹೇಳ್ತಾ ಇದೀವಿ. ನಿಮ್ಗೇನಾರ ಒಂದು ತೋಟದೊಳಗೆ ಮನೆ ಮಾಡ್ಕೋಬೇಕಪ್ಪ ಅನ್ನೋ ಆಸೆ ಇದ್ರ ಈ ತರ ಮನೆ ಆಯ್ಕೆ ಮಾಡ್ಕೋರಿ. ಇಲ್ಲಿವರೆಗೂ ಎಲ್ಲಾರು ಮನಿ ನೋಡಿದ್ರಿ, ತಮ್ಮೆಲ್ಲರಿಗೂ ಲೈಕ್ ಆಗೈತೆ ಅನ್ಕೋತೀನಿ. ತಮ್ಮೆಲ್ಲರಿಗೂ ಮನೆ ಇಷ್ಟ ಆಗಿದ್ರ ಎಲ್ಲಾರು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ತಮ್ಮ ಅಭಿಪ್ರಾಯ ಏನಾದ್ರು ತಿಳಿಸೋದಿತ್ತಪ್ಪ ಅಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ. ನಿತ್ಯ ನೂತನ ಯೂಟ್ಯೂಬ್ ವಾಹಿನಿ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರಗಳು.